ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್, ಕರ್ನಾಟಕ ಚಾಲಕರೇನಿಂದ ಈ ವಿಡಿಯೋದೊಂದಿಗೆ ಒಂದು ಸಣ್ಣ ಮಾಹಿತಿ ತಮಗೆಲ್ಲ ಹಂಚ್ಕೋಬೇಕು ಅಂತೇಳಿ ನಾನು ಬಂದಿರೋವಂಥದ್ದು. ಬಹುಮುಖ್ಯವಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ನನ್ನೆಲ್ಲ ಟ್ಯಾಕ್ಸಿ ಚಾಲಕರಿರ್ಬೋದು ಅಥವಾ ಇನ್ನುಳಿದಂತೆ ಮ್ಯಾಕ್ಸಿ ಕ್ಯಾಬ್ಗಳು ಯಾರೇ ಇರಲಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಿ ಗ್ರಾಹಕರನ್ನ ಬಿಡುವಂಥವ್ರು ಮತ್ತು ಅಲ್ಲಿಂದ ಪಿಕಪ್ ಮಾಡುವಂತಹ ಪ್ರತಿಯೊಬ್ಬ ಚಾಲಕರು ಈ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಇದನ್ನು ಸಾಧ್ಯವಾದಷ್ಟು ಎಲ್ಲ ನನ್ನ ಟ್ಯಾಕ್ಸಿ ಚಾಲಕ ಬಂಧುಗಳಿಗೆ, ಮಾಲೀಕ ಬಂಧುಗಳಿಗೆ ತಲುಪಿಸುವಂಥ ಕೆಲಸ ತಾವೆಲ್ಲ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ, ವಿಚಾರ ಇಷ್ಟೇ. ನಾಳೆ ಡಿಸೆಂಬರ್ 8ರಿಂದ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಹೊಸ ಒಂದು ನಿಯಮ ಜಾರಿಗೆ ಬರಲಿದೆ. ಆ ನಿಯಮ ಏನಪ್ಪ ಅಂತ ಹೇಳಿದ್ರೆ, ಯಾರೆಲ್ಲ ಅಗ್ರಿಗೇಟರ್ ಅಡಿಯಲ್ಲಿ ಇಲ್ಲದೇ ಇರುವಂತಹ ಟ್ಯಾಕ್ಸಿ ಚಾಲಕರು, ಮ್ಯಾಕ್ಸಿ ಕ್ಯಾಬು, ಉಳಿದಂಥ ಯಾರೇ ಇರ್ಬೋದು, ವಾಹನ ಚಾಲಕರು, ಮಾಲೀಕರು, ಓಲಾ ಊಬರಲ್ಲಿ ಅಥವಾ ಸಿಟಿಯಲ್ಲಿ ನಮ್ಮ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಅಟ್ಯಾಚ್ಮೆಂಟ್ ಇಲ್ಲದೇ ಇರೋಂಥ ವಾಹನಗಳು ಅಥವಾ ಅಲ್ಲಿದ್ದರೂ ಕೂಡ ಸಹಿತ ವಿಶೇಷವಾದಂತಹ ಎಲ್ಲ ರೀತಿಯ ಚಾಲಕರಿಗೆ ಇನ್ನೂ ಒಂದಷ್ಟು ಹೊರೆಯನ್ನು ಹಾಕಲಿಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಏನು ಪ್ರಾಧಿಕಾರ ಇದೆ, ಅವರು ತೀರ್ಮಾನ ಮಾಡಿದ್ದಾರೆ, ಆಡಳಿತ ಮಂಡಳಿ. ಯಾಕೆ ಅಂತ ಹೇಳಿದ್ರೆ, ಕಳೆದ ಕೆಲವು ದಿನಗಳಿಂದ ತಮಗೆಲ್ಲ ಗೊತ್ತಿದೆ, ವಿಮಾನ ನಿಲ್ದಾಣದಲ್ಲಿ ಅನಧಿಕೃತವಾಗಿ ಅಂದರೆ ಇಲ್ಲಿಗಲ್ ಆಗಿ ಆ ಸೈಡ್ ಪಿಕಪ್ ಅಂತ ಏನು ಇತ್ತು, ಆ ಒಂದು ವ್ಯವಸ್ಥೆಯಲ್ಲಿ ಇದ್ದಂತಹ ಕೆಲವು ಚಾಲಕರು ಅವರ ಮುಠಾಳತನವನ್ನು ಪ್ರದರ್ಶನ ಮಾಡಿ ಅವರವರೇ ಜಗಳ ಮಾಡಿಕೊಂಡು ಚಾಕು ಚೂರಿಗಳಿಂದ ಹಲ್ಲೆ ಮಾಡಿಕೊಂಡು ಮಾಡಿದಂತಹ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಮಾಧ್ಯಮಗಳಲ್ಲಿ ಪ್ರಕಟವಾಗಿ ದೇಶ ವಿದೇಶಗಳಲ್ಲಿ ಅಂದರೆ ವಿಶ್ವ ಮಟ್ಟಕ್ಕೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಕೆಟ್ಟ ಕಳಂಕವನ್ನು ತಂದಿದ್ದರು. ಆ ಕಳಂಕವನ್ನು ಹೋಗಲಾಡಿಸಲಿಕ್ಕೆ ಮತ್ತು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿರುವಂತಹ ಏರ್ಪೋರ್ಟ್ಗಳಿಗೆ ಕಳಂಕ ಬರಬಾರ್ದು, ಒಂದು ಒಳ್ಳೆಯ ಘನತೆ ಗೌರವ ಉಳಿಬೇಕು ಅಂತೇಳಿದ್ರೆ ವಿಶಿಷ್ಟ ರೀತಿಯಲ್ಲಿ ಒಂದು ಕಠಿಣ ಕಾನೂನನ್ನು ತರಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದಂಥ ಸಂದರ್ಭಗಳಲ್ಲಿ ಇವತ್ತು ಒಂದು ಹೊಸ ನಿಯಮ ಜಾರಿಗೆ ತಂದಿದ್ದಾರೆ. ನಾಳೆ ಡಿಸೆಂಬರ್ 8ರಿಂದ ಆ ನಿಯಮ ಜಾರಿಗೆ ಬರ್ತಾ ಇದೆ. ನಾನು ಹೇಳಿದಲ್ಲ, ಅಗ್ರಿಗೇಟರ್ ಅಡಿಯಲ್ಲಿ ಇಲ್ಲದೇ ಇರೋಂಥವ್ರು ಮತ್ತು ಏರ್ಪೋರ್ಟ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂಥವ್ರು ಅವ್ರಿಗೂ ಕೂಡ ಅನ್ವಯಿಸುತ್ತೆ. ಆದರೆ ವಿಶಿಷ್ಟವಾದ ಅಂದರೆ ಪ್ರತ್ಯೇಕವಾದಂತಹ ಒಂದು ಪಿಕಪ್ಗಳನ್ನು ತಾವು ಮಾಡ್ತಿದ್ದರೆ ಅದಕ್ಕೆ ಒಂದು ಸಮಯವನ್ನು ನಿಗದಿಪಟ್ಟಿದ್ದಾರೆ. ಈಗ ತಮ್ಮ ಪರ್ಸ್ನಲ್ ಇರ್ಬೋದು ಅಥವಾ ಟ್ರಾವೆಲ್ ಏಜೆನ್ಸಿ ಮುಖಾಂತರ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಬುಕ್ಕಿಂಗ್ಗಳನ್ನು ಸ್ವೀಕಾರ ಮಾಡಿ ತಾವು ಅಲ್ಲಿ ಹೋಗಿ ಪಿಕಪ್ ಮಾಡಬೇಕು ಅಂತ ಹೇಳಿದ್ರೆ 8 ನಿಮಿಷಗಳವರೆಗೆ ತಮಗೆ ಉಚಿತವಾದಂತಹ ಒಂದು ಸಮಯವನ್ನು ನೀಡಿದ್ದಾರೆ. 8 ನಿಮಿಷಗಳ ನಂತರ 150 ರೂಪಾಯಿ ಇರ್ತದೆ. 8 ನಿಮಿಷಗಳಿಂದ 13 ನಿಮಿಷಕ್ಕೆ 150 ರೂಪಾಯಿ. 13 ನಿಮಿಷದ ನಂತರ ತಾವು ಅಲ್ಲಿ ಕಾದರೆ 300 ರೂಪಾಯಿಯ ಒಂದು ಎಂಟ್ರಿ ಫೀಸನ್ನು ಕಟ್ಟಬೇಕಾಗ್ತದೆ. ಆ ಶುಲ್ಕಗಳನ್ನು ತಾವು ಭರಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ತಾವು ವೈಯಕ್ತಿಕವಾಗಿ ಅಥವಾ ಟ್ರಾವೆಲ್ಸ್ಗಳಿಂದ ಯಾವುದನ್ನು ಬುಕ್ಕಿಂಗ್ ತೊಗೊಂಡ್ರೆ ತಮ್ಮ ಗ್ರಾಹಕರನ್ನು ಪಿಕಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಪ್ಪ ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿತ್ತು. ನಾನು ಹೇಳಿದ್ನಲ್ಲ, ಈ ಹಿಂದೆ ನಡೆದಂಥ ಗಲಭೆ ವಿಶ್ವ ಮಟ್ಟಕ್ಕೆ ಹೋಗಿದೆ. ಬೆಂಗಳೂರು ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಕಳಂಕ ಕೂಡ ಬಂದಿದೆ. ಆ ಕಳಂಕವನ್ನು ಹೋಗಲಾಡಿಸಲಿಕ್ಕೆ ಮತ್ತು ಕೆಲವರು ತೋರ್ತಾ ಇರೋಂಥ ದುರ್ವರ್ತನೆಗಳನ್ನು ತಡಿಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ. ಇದರ ವಿರುದ್ಧ ಕೂಡ ನಾವು ಚಾಲಕ ಸಂಘಟನೆಗಳಿಂದ ಇದನ್ನು ವಿರೋಧ ಮಾಡ್ತೀವಿ. ಆದರೆ ಕೆಲವೊಂದು ಕಠಿಣ ನಿರ್ಧಾರಗಳು, ಕೆಲವೊಂದು ಕಾನೂನುಗಳು ಬರಬೇಕಾಗ್ತದೆ. ಯಾಕೆಂದರೆ ಪ್ರಾಮಾಣಿಕವಾಗಿ ದುಡಿಯುವಂಥ ಚಾಲಕರಿಗೂ ಕೂಡ ಕೆಟ್ಟ ಹೆಸರು ಬರಬಾರ್ದಲ್ವಾ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಪ್ರತಿಯೊಬ್ಬ ಚಾಲಕರು ಮತ್ತು ಮಾಲೀಕರಿಗೆ ಈ ವಿಚಾರ ತಿಳಿಸ್ಬೇಕಾಗಿತ್ತು. ದಯಮಾಡಿ ಇನ್ನು ಮುಂದೆ ತಾವೆಲ್ಲ ಇದನ್ನು ತಾವೇ ಭರಿಸ್ತಿರೋ ಇಲ್ಲ ತಮ್ಮ ಗ್ರಾಹಕರು ಭರಿಸ್ತಾರೋ ಇದನ್ನು ತಮ್ಮ ಬುಕ್ಕಿಂಗ್ಗಳು ಮಾಡಿದಂಥ ಸಂದರ್ಭಗಳಲ್ಲಿ ತಾವು ತೀರ್ಮಾನ ತಗೋಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ, ಈಗ 300 ರೂಪಾಯಿ ಹೊರೆ ಹೆಚ್ಚಾಗ್ತದೆ ಅಂದಾಗ ಎಂಥವ್ರಿಗೂ ಒಂದು ದೊಡ್ಡ ಮಟ್ಟದ ನಷ್ಟ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಪ್ರತಿಯೊಂದು ಚಾಲಕರು ಮತ್ತು ಮಾಲೀಕರಿಗೆ ತಲುಪಿಸುವಂಥ ಕೆಲಸ ತಾವೆಲ್ಲ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ ತಮ್ಮೆಲ್ಲರಿಗೂ.